ನಡವಳಿಕೆಗಳನ್ನ ನೀವು ಅನುಸರಿಸಬೇಕು ಅನ್ನುವಂಥದ್ರ ವಿಚಾರದ ಬಗ್ಗೆನೂ ಕೂಡ ನಿಮಗೆ ಕುಲಂಕುಷವಾಗಿ ತಿಳಿಸ್ಕೊಡ್ತೀವಿ ಇಲ್ಲಿ. ಇದನ್ನ ನೀವು ಬಹಳ ಗಮನದಲ್ಲಿಟ್ಕೋಬೇಕು. ಆದ್ರೆ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರು ನೋಡಿ, ಈ ನೀರಿಗೆ ಸಂಬಂಧಪಟ್ಟಂತಹ ಕೆಲಸಗಳು, ಗುಡ್ಡ ಬೆಟ್ಟಗಳಿಗೆ, ಈ ಮಣ್ಣಿಗೆ ಸಂಬಂಧಿಸಿದ್ದು, ಕಲ್ಲಿಗೆ ಸಂಬಂಧಪಟ್ಟಂತಹ ಕೆಲಸ, ದೊಡ್ಡ ದೊಡ್ಡ ಅಣೆಕಟ್ಟೆಗಳ ನಿರ್ಮಾಣಗಳು ಮಾಡ್ತಕ್ಕಂಥದ್ದು, ರಸ್ತೆ ನಿರ್ಮಾಣ, ಸಿಗರೇಟು, ತಂಬಾಕು ವ್ಯವಹಾರ ಬಿಸ್ನೆಸ್ ಮಾಡೋದು, ಸರ್ಜನ್, ಡಾಕ್ಟರ್ಸು, ಇಂಜಿನಿಯರ್ಸು, ಲಾಯರ್ಸು, ಇನ್ನು ಈ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡೋದು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದು, ದೇಶ ಕಾಯುವಂತಹ ಹುದ್ದೆಗಳನ್ನ ಮಾಡ್ತಕ್ಕಂಥದ್ದು, ಭೂಮಿ ಖನಿಜ ಸಂಪತ್ತುಗಳನ್ನ ತೆಗೆಯುವಂತಹ ವೃತ್ತಿಗಳು, ಈ ಆಚಾರಿಗಳು, ಜ್ಯೋತಿಷ್ಯರು, ಬಂಗಾರ ಬೆಳ್ಳಿ ವಸ್ತು ತಯಾರಕರು, ಈ ಸಮುದ್ರದಲ್ಲಿ ವ್ಯಾಪಾರೋದ್ಯಮ ಮಾಡ್ತಕ್ಕಂಥದ್ದು, ಅಂದ್ರೆ ಸಾರಾಸಗಟವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಇವರ ಚಾಪನ್ನ ಒತ್ತಿರತಕ್ಕಂತಹ ವ್ಯಕ್ತಿಗಳು ವೃಶ್ಚಿಕ ರಾಶಿಯವರಾಗಿರ್ತಾರೆ. ಇಂತಹ ವೃಶ್ಚಿಕ ರಾಶಿಯವರು ಒಂದು ತಪ್ಪನ್ನ ಮಾಡ್ತಕ್ಕಂಥದ್ದು ಪದೇ ಪದೇ, ಏನು ಜೀವನದಲ್ಲಿ ಬಹಳಷ್ಟು ತೊಂದರೆ ಕಷ್ಟಗಳು ಅದು ಇದ್ದಿದ್ದೆ, ಆದ್ರೆ ಆ ಕಷ್ಟಗಳು ಜೀವನ ಬಹಳಷ್ಟು ಪಾಠವನ್ನ ಕಲಿಸಿರುತ್ತೆ. ಆದ್ರೆ ಒಮ್ಮೆ ಮಾಡುವಂತಹ ತಪ್ಪನ್ನ ಮತ್ತೆ ಪದೇ ಪದೇ ಮಾಡ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರು ತುಂಬಾ ಸ್ಟ್ರಾಂಗ್, ಮೆಂಟಲಿ ತುಂಬಾ ಸ್ಟ್ರಾಂಗ್, ಆದ್ರೆ ಒಮ್ಮೆ ತಿದ್ದುಕೊಂಡು ಅದನ್ನ ಸರಿ ಮಾಡ್ಕೊಂಡ್ಬಿಟ್ರು ಅಂತಂದ್ರೆ ಕಮಿಟ್ ಆಗ್ಬಿಡ್ತಾರೆ. ಜೀವ ಹೋದ್ರೂ ಕೂಡ ಅದಕ್ಕೆ ವಾಪಸ್ಸು ಹೊರಳಿ ನೋಡುವಂತ ವ್ಯಕ್ತಿ ಅಲ್ಲ. ಆದ್ರೆ ಒಮ್ಮೆ ಮಾಡುವಂತ ತಪ್ಪು ಮತ್ತೊಮ್ಮೆ ಮಾಡ್ಬಿಟ್ರು ಅಂತಂದ್ರೆ ಅದು ಪದೇ ಪದೇ ಪುನರಾವರ್ತನೆ ಆಗುತ್ತೆ, ಸರಿ ಮಾಡ್ಕೊಳಕ್ ಆಗಲ್ಲ. ಅದು ಯಾವ ತಪ್ಪು ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ. ನಿಮ್ಮ ಜೀವನ ಅನ್ನುವಂಥದ್ದು ನಿಮಗೆ ಸಾಕಷ್ಟು ಪಾಠ ಕಲಿಸಿದೆ ಅಲ್ವಾ. ನಾನು ಇದನ್ನ ಮಾಡಬಾರ್ದಾಗಿತ್ತು, ಈ ತಪ್ಪನ್ನ ಮಾಡಬಾರ್ದು, ಇದನ್ನ ನಾನು ತಿದ್ದುಕೋಬೇಕು ಅಂತಂದ್ರೆ ಪದೇ ಪದೇ ನಿಮ್ಮ ಜೀವನದಲ್ಲಿ ಆ ತಪ್ಪುಗಳು ನಡೀತಾ ಇರುತ್ತೆ. ಇದು ಒಂದು. ಜೊತೆಗೆ ಬೇರೆಯವ್ರ ಸಮಸ್ಯೆಗೆ ಹೋಗೋದ್ ಬೇಡಪ್ಪ, ಈ ಕಾಂಟ್ರವರ್ಸಿಗಳನ್ನ ಬೇಡ, ನನ್ನ ಪಾಡಿಗೆ ನಾನು ಆರಾಮಾಗಿ ಇದ್ದು ಬಿಡೋಣ ಅನ್ನುವಂತ ಯೋಚನೆ ಇರುತ್ತೆ. ಆದ್ರೆ ನಿಮಗೆ ಅರಿವಿಲ್ಲದಂತೆ ಯಾರಿಗೋ ಪ್ರಾಬ್ಲಮ್ ಆಯ್ತು, ಯಾರಿಗೋ ನೋವಾಯ್ತು, ಯಾರಿಗೋ ತೊಂದರೆ ಆಯ್ತು, ಯಾರಿಗೋ ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಸಡನ್ ಆಗಿ ಹೋಗಿ ಸಹಾಯ ಮಾಡಕ್ ಹೋಗಿ ಸಿಕ್ಕಾಕೊಂಡ್ಬಿಡ್ತೀರಿ. ಈ ತರ ಎಷ್ಟೋ ಜನರಿಗೆ ಆಗಿರುತ್ತೆ. ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇದನ್ನ ನಿಮ್ಮ ಜೀವನದಲ್ಲಿ ಸರಿ ಮಾಡ್ಕೊಳ್ಳಿ. ಸರಿ ಮಾಡ್ಕೊಂಡ್ರೆ ಖಂಡಿತವಾಗಿ